ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಅನಿರೀಕ್ಷಿತವಾದಂತಹ ಧನಾಗಮ ಆಗುವಂತಹದ್ದು ಯೋಗ. ನಿಮ್ಮ ಕಲ್ಪನೆಯಲ್ಲೇ ಇರುವುದಿಲ್ಲ ನನಗೆ ಹಣ ಸಿಕ್ಕತ್ತೆ ಅಂತ, ಅಥವಾ ಬರಬೇಕಾದಂತಹ ಹಣ ಆಗಿದ್ರೂ ಕೂಡ ಇವತ್ತದು ಬಂದ್ಬಿಡುತ್ತೆ ಅನ್ನುವಂಥದ್ದು ಕಲ್ಪನೆ ಇರುವುದಿಲ್ಲ. ಅಂತಹ ಅನಿರೀಕ್ಷಿತವಾಗಿ ಧನಾಗಮ ಆಗುವ ಯೋಗ ನಿಮ್ಮದಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಅವಕಾಶವನ್ನು, ಸ್ಥಾನವನ್ನು ಗಳಿಸ್ತಕ್ಕಂತಹ ಯೋಗವೂ ಕೂಡ ಕೂಡಿ ಬರುತ್ತೆ. ಅಂತಹ ಅವಕಾಶಗಳು ಹೆಚ್ಚಾಗಿ ನಿಮ್ಮ ಪಾಲಿಗೆ ಇರುವಂಥದ್ದಾಗುತ್ತೆ. ಮಕ್ಕಳು ತುಂಬ ವಿಧೇಯರಾಗಿರ್ತಾರೆ. ಪೋಷಕರಿಗೆ, ಶಿಕ್ಷಕರಿಗೆ ಮನಸ್ಸನ್ನು ಸಂತೋಷಪಡ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಅದು ಬಹಳ ಬಹಳ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಕಟ್ಟು ಬಿದ್ದು ಈ ದಿವಸ ವ್ಯರ್ಥ ಮಾಡ್ಕೊಳ್ತೀರಿ. ಅಂದರೆ ಅರ್ಥಾತ್ ಸ್ನೇಹಿತರ ಜೊತೆಯಲ್ಲಿ ಕಾಲಹರಣವನ್ನು ಮಾಡ್ತೀರಿ ಅನ್ನುವಂಥದ್ದು. ಕೈ ಹಿಡಿದಂತಹ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣುತ್ತೆ. ಆದರೂ ಕೂಡ ನೀವೇನು ತಲೆ ಬಿಸಿ ಮಾಡಿಕೊಳ್ಳೋದಿಲ್ಲ, ಅದರ ಬಗ್ಗೆ ಹೆಚ್ಚಿನ ಚಿಂತೆ ನಿಮಗೆ ಬರದೇ ಇರತಕ್ಕಂಥದ್ದಾಗುತ್ತೆ. ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಸಮಯ ಕೂಡಿ ಬರ್ತಾ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಗುರು ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ಗುರುವನ್ನು, ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪುನಃ ಆ ಶ್ಲೋಕವನ್ನು ಪಠನೆ ಮಾಡಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ. ಬೇರೆಯವರ ಕಷ್ಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೀವು ಮುಂದಾಗಿ ನೀವು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಜನ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಅಂದರೆ ಅವರಿಗೆ ತೊಂದರೆ ಆದರೂ ಪರವಾಗಿಲ್ಲಪ್ಪ, ನಮಗೆ ಒಳ್ಳೇದು ಮಾಡ್ತಾರೆ ಅನ್ನುವಂತಹ ಭಾವನೆಯಲ್ಲಿ ನಿಮ್ಮ ನಿರೀಕ್ಷೆಯಲ್ಲಿರ್ತಾರೆ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ, ಅವರ ಸಮಸ್ಯೆಗಳನ್ನು, ಕಷ್ಟಗಳನ್ನು ಬಗೆಹರಿಸಿ ಸಹಾಯವನ್ನೂ ಮಾಡಿ. ಆದರೆ ನಿಮ್ಮ ಯೋಗಕ್ಷೇಮವನ್ನು ಸ್ವಲ್ಪ ನೋಡ್ಕೊಳ್ಬೇಕಾದಂಥದ್ದು. ಹಿರಿಯರು ನಿಮ್ಮನ್ನು ತುಂಬ ಅಭಿಮಾನದಿಂದ ಕಾಣ್ತಾರೆ. ಕಿರಿಯರು ಗೌರವಿಸ್ತಾರೆ. ನಿಮ್ಮ ಸಲಹೆಯನ್ನು, ಸೂಚನೆಯನ್ನು ಅವರು ಅಪೇಕ್ಷೆ ಪಡ್ತಾರೆ. ಜೊತೆಗೆ ನಿಮ್ಮ ಹಿಂಬಾಲಕರಾಗಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ ಎನ್ನುವಂಥದ್ದು. ನಿಮ್ಮ ಒಳ್ಳೆಯ ಸ್ವಭಾವ, ವ್ಯಕ್ತಿತ್ವ, ವರ್ತನೆ, ಮಾತು ಇವೆಲ್ಲವೂ ಕೂಡ ಬೇರೆಯವರಿಗೆ ಮಾರ್ಗದರ್ಶಿ ಆಗ್ತಕ್ಕಂಥದ್ದು. ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ, ಆದರೂ ಕೂಡ ಮನಸ್ಸಿಗೆ ಸಂತೋಷವನ್ನು ಹೊಂದುತ್ತೀರಿ. ಸಂಬಂಧಿಕರು ನಿಮ್ಮನ್ನು ಹಣಕ್ಕೋಸ್ಕರವಾಗಿ ಸ್ವಲ್ಪ ಹಿಂಸೆ ಕೊಡ್ಬೋದು, ಮತ್ತೆ ಮತ್ತೆ ಕೇಳಬಹುದು ಅನ್ನುವಂಥದ್ದಿರುತ್ತೆ. ಮಂಗಳ ಕಾರ್ಯದಲ್ಲಿ ಭಾಗಿಗಳಾಗ್ತೀರಿ. ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಇರೋದರಿಂದ ಒಂದಷ್ಟು ಬೇಡಿಕೆಗಳು ಹೆಚ್ಚಾಗ್ತಕ್ಕಂಥದ್ದು. ಕುಲದೇವರನ್ನು, ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಯೋಜನಾಬದ್ಧವಾಗಿ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ತುಂಬ ತಿರುಗಾಟ ಇರುತ್ತೆ, ಓಡಾಟ ಇರುತ್ತೆ, ಆದರೆ ಆದಾಯ ಮಾತ್ರ ಇಲ್ಲದೇ ಇರತಕ್ಕಂಥದ್ದು. ಏನು ಪ್ರಯೋಜನ ಅನ್ನುವಂಥದ್ದು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಕಾಲಹರಣವನ್ನು ಮಾಡಿದರೆ ಆ ಸಮಯದಲ್ಲಿ ನನಗೇನು ಅನುಕೂಲವಾಯಿತು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅಥವಾ ಸಂಕಷ್ಟ ಆಗತಕ್ಕಂಥದ್ದು. ಅಂದುಕೊಂಡ ತಕ್ಷಣಕ್ಕೆ ಹಣ ಕೈಗೆ ಸಿಕ್ಕದೇ ಇರಬಹುದು, ಅಥವಾ ಖರ್ಚಿಗೆ ಹಣದ ಕೊರತೆ ಆಗಬಹುದು ಅನ್ನುವಂಥದ್ದನ್ನು ಗಮನಿಸಿ. ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಪ್ರಯೋಜನ ಏನು? ಕೇವಲ ಯೋಚನೆ ಮಾಡಿದ ಮಾತ್ರಕ್ಕೆ ಯಾವುದೂ ಕೂಡ ಸಿದ್ಧಿ ಆಗದೇ ಇರತಕ್ಕಂಥದ್ದು. ಹಂತ ಹಂತವಾಗಿ ಅದನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಉಳಿಸಬೇಕು ಅನ್ನುವಂಥದ್ದು. ಕೆಲಸದ ಒತ್ತಡ ತುಂಬ ಇರುತ್ತೆ, ಆದರೆ ಜಾಗರೂಕತೆಯಿಂದ ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳ ಆಗಬಹುದು, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಮಾತಿನಿಂದ ಇತ್ಯರ್ಥವನ್ನು ಮಾಡಿಕೊಳ್ಳುವಂಥದ್ದು ಬುದ್ಧಿವಂತರ ಲಕ್ಷಣವಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ವಿದ್ಯೆಯನ್ನು ಹೊರತಾಗಿ ಬೇರೆಲ್ಲ ಚಟುವಟಿಕೆಗಳು ನಿಮಗೆ ವಿದ್ಯೆಗೆ ಪೂರಕವಾಗಿರಬೇಕೇ ಹೊರತು ತೊಂದರೆಗೆ ಕಾರಣ ಆಗಬಾರದು ಅನ್ನುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಮನೆಯ ನವೀಕರಣ ಅಥವಾ ಮನೆಯ ದುರಸ್ತಿ, ಮನೆಯ ಅಲಂಕಾರ ಇತ್ಯಾದಿಗಳಿಗೆ ಹಣ ಖರ್ಚಾಗ್ತಕ್ಕಂಥದ್ದು. ಕರ್ತವ್ಯ ಲೋಪದಿಂದ ನಿಮ್ಮ ಮೇಲೆ ಆಪಾದನೆ ಬರುವಂತಹ ಸಾಧ್ಯತೆ ಇದೆ. ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದು. ಬೌದ್ಧಿಕವಾದಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಅದಕ್ಕೆ ಅವಕಾಶಗಳಿದೆ. ದಾಂಪತ್ಯ ಜೀವನ
ಸುಖವಾಗಿದ್ದರೂ ಕೂಡ ನೀವು ಯಾವುದೇ ರೀತಿಯ ಒಳ್ಳೆಯ ಮಾತುಗಳಿಗೆ, ಒಳ್ಳೆಯ ಸಮಯವನ್ನು ಕಳೆಯೋದಕ್ಕೆ ಆಸ್ಪದ ಕೊಡೋದಿಲ್ಲ. ನಿಮ್ಮಿಂದನೇ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಅಂತರವನ್ನು ಕಾಯ್ದುಕೊಳ್ತೀರಿ ಅಂತಕ್ಕಂತಹ ಆಪಾದನೆಯೂ ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ವಿನಾಕಾರಣ ಸಿಟ್ಟಿಗೆ ಹೇಳ್ತೀರಿ, ಇದರಿಂದ ಮನೆಯವರಿಗೆಲ್ಲ ಆತಂಕವಾಗುತ್ತೆ. ಏನಪ್ಪ ಅನ್ನುವ ರೀತಿಯಲ್ಲಿ ಮನೆಯವರು ಆತಂಕಕ್ಕೊಳಗಾಗ್ತಾರೆ. ಗುರುವಿನ ದರ್ಶನ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ, ಗುರು ಅನುಗ್ರಹ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಶುಭವಾಗಿ.